ನಾನು ನಿಜವಾಗಿಯೂ ಹೇಳ್ತಿದ್ದೀನಿ. ಈ ಸಮಯದಲ್ಲಿ ಇಡೀ ಮಾನವ ಜಾತಿಗೆ ಹವಾಮಾನ ಬದಲಾವಣೆಗಿಂತ ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ. ಇವತ್ತಿನ ಜಗತ್ತಿನಲ್ಲಿ ಎಕ್ಸ್ಟ್ರೀಮ್ ವೆದರ್ ಈವೆಂಟ್ಸ್ ಅಂದ್ರೆ ತೀವ್ರ ಹವಾಮಾನ ಘಟನೆಗಳ ತೀವ್ರತೆ 3 ಪಟ್ಟು ಹೆಚ್ಚಾಗಿವೆ ಮತ್ತು 5 ಪಟ್ಟು ಆಗೋ ದಾರಿಗೆ ಹೋಗ್ತಿದೆ. ಈ ಹೆಚ್ಚಿದ ಶಕ್ತಿಯ ಪರಿಣಾಮದಿಂದ ಎಷ್ಟು ರೀತಿಯಲ್ಲಿ ನಮ್ಮ ಮೇಲೆ ಬೀಳ್ತದೋ ಗೊತ್ತಿಲ್ಲ. ಮಳೆ ಬಂತು ಅಂದ್ರೆ ನಿಲ್ಲೋದೇ ಇಲ್ಲ. ಆ ಶಕ್ತಿಯಿಂದ ಬರುವ ಚಂಡಮಾರುತಗಳು ಭಯಾನಕವಾಗಿರುತ್ತವೆ. ಬಹುಮಂಜಿಲಿ ಕಟ್ಟಡಗಳನ್ನು ನೆಲಸಮ ಮಾಡ್ತವೆ. ನಾವು ಹಣದ ಬಗ್ಗೆ ಮಾತಾಡ್ತೀವಿ. ಹವಾಮಾನ ಬದಲಾವಣೆಯಿಂದ $1 ಟ್ರಿಲಿಯನ್ ನಷ್ಟು GDP ಮೇಲೆ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನಮ್ಮಿಂದ ಮುಚ್ಚಿಡಲಾಗ್ತಿದೆ. GDPಗಾಗಿ ನೀವೇ ಹವಾಮಾನವನ್ನು ಹಾಳು ಮಾಡ್ತಿದ್ದೀರಿ. ಈಗ ಹವಾಮಾನ ನಿಮ್ಮ GDPಯನ್ನೇ ಹಾಳು ಮಾಡ್ತಿದೆ. ನೀವು ಈಗ 2 ಕಡೆಯಿಂದ ಹೊಡೆತ ತಿಂತೀರಾ. ನೀವು ಯೋಗ ಭೋಗದಲ್ಲಿ ಮುಳುಗಿ ಹೋಗಿದ್ದೀರಾ. ಹೆಲ್ತ್ ಕೇರ್ ಖರ್ಚುಗಳು ಎಷ್ಟು ಹೆಚ್ಚಾಗಿವೆ ಕ್ಲೈಮೇಟ್ ಚೇಂಜ್ನಿಂದ ಅನ್ನೋದನ್ನು ನಮ್ಮಿಂದ ಮುಚ್ಚಿಡಲಾಗ್ತಿದೆ. ಆದ್ರೆ ನಮಗೆ ಹೇಳಲ್ಲ ಅಂತ ನಾವು ಅನಕ್ಷರಸ್ಥರಾಗಿದ್ದೇವಾ? ಗೂಗಲ್ ಕೂಡ ಮಾಡ್ಲಿಕ್ಕಾಗಲ್ವಾ? ಈ ಅಂಕಿಅಂಶಗಳು ತುಂಬಾ ಸರಳವಾಗಿವೆ, ಆದ್ರೆ ನಿಮ್ಮವರೆಗೆ ತಲುಪಲು ದೊಡ್ಡ ಶಕ್ತಿಗಳು ಬಿಡುತ್ತಿಲ್ಲ. ಈ ರೀತಿ ನಾವು ನಮ್ಮ ಮಕ್ಕಳಿಗೆ ಇಂತಹ ಜಗತ್ತನ್ನು ಬಿಟ್ಟು ಹೋಗ್ಬೇಕಾ? ಅವರು ಉತ್ತರ ಕೇಳ್ತಾರೆ. ಮತ್ತು ನಾವು ಜಗತ್ತಿನ ಎಲ್ಲಾ ಮಕ್ಕಳ ಪ್ರತಿಯೂ ಹೊಣೆಗಾರರಾಗಿದ್ದೇವೆ. ಆದ್ದರಿಂದ ನಾವು ಏನಾದರೂ ಮಾಡಲೇಬೇಕಾಗಿದೆ.